ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ನಮ್ಮ ಪಾದಗಳು ಅವು ನಮ್ಮ ಆರೋಗ್ಯದ ಬಗ್ಗೆ ಏನ್ ಹೇಳ್ಬೋದು ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಅದ್ರಲ್ಲೂ ರಕ್ತದಲ್ಲಿ ಸಕ್ಕರೆ ಅಂಶ ಹೆಚ್ಚಾಗೋದಕ್ಕೂ ಪಾದಗಳಿಗೂ ಒಂದು ಆಳವಾದ ಆಶ್ಚರ್ಯಕರ ಸಂಬಂಧವಿದೆ. ನಾವು ಇದೆಲ್ಲ ಮಾಮೂಲಿ ಅಂತ ಸುಲಭವಾಗಿ ತಳ್ಳಿಹಾಕೋ ಸಣ್ಣಪುಟ್ಟ ಲಕ್ಷಣಗಳಿದೆಯಲ್ವಾ, ಅದು ಒಂದು ದೊಡ್ಡ ಆರೋಗ್ಯ ಸಮಸ್ಯೆಯೇ ಮೊದಲ ಎಚ್ಚರಿಕೆಯ ಗಂಟೆ ಆಗಿರ್ಬೋದು. ಬನ್ನಿ ಈ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಇದು ಕೇಳಲಿಕ್ಕೆ ಸ್ವಲ್ಪ ವಿಚಿತ್ರ ಅನಿಸ್ಬೋದು ಅಲ್ವಾ? ನಮ್ಮ ಪಾದಗಳು ಒಂದು ಗಂಭೀರ ಆರೋಗ್ಯ ಸಮಸ್ಯೆಯನ್ನ ಹೇಗೆ ತಾನೇ ಹೇಳೋಕ್ ಸಾಧ್ಯ? ಸಾಮಾನ್ಯವಾಗಿ ಮಧುಮೇಹದ ಬಗ್ಗೆ ತಿಳಿಬೇಕು ಅಂದ್ರೆ ಬ್ಲಡ್ ಟೆಸ್ಟ್ ಮಾಡಿಸ್ಬೇಕು ಅಂತಾನೆ ನಾವೆಲ್ಲ ಅನ್ಕೊಂಡಿರೋದು. ಆದ್ರೆ ನಮ್ಮ ದೇಹ ಇದೆಯಲ್ಲ, ಅದೊಂದು ಅದ್ಭುತ ಯಂತ್ರ. ಅದು ಯಾವುದೇ ಸಮಸ್ಯೆ ದೊಡ್ಡದಾಗೋ ಮುಂಚೆನೇ ನಮ್ಗೆ ಸಣ್ಣ ಸಣ್ಣ ಸುಳಿವುಗಳನ್ನ ಕೊಡ್ತಾನೇ ಇರುತ್ತೆ. ಪ್ರಶ್ನೆ ಇರೋದಿಷ್ಟೇ, ಆ ಸುಳಿವುಗಳನ್ನ ನಾವು ಗಮನಿಸ್ತಾ ಇದ್ದೀವಾ ಅಂತ. ಸರಿ, ಈ ಎಲ್ಲಾ ಸುಳಿವುಗಳು ಬೇರೆಲ್ಲೂ ಕಾಣಿಸ್ದೆ ಪಾದಗಳಲ್ಲೇ ಯಾಕೆ ಮೊದಲು ಕಾಣಿಸ್ಕೊಳ್ಬೇಕು? ಅದಕ್ಕೊಂದು ತುಂಬಾನೇ ಸರಳವಾದ ಕಾರಣವಿದೆ. ನಮ್ಮ ಇಡೀ ದೇಹ ಒಂದು ದೊಡ್ಡ ಸಾಮ್ರಾಜ್ಯ ಅಂತ ಅಂದ್ಕೊಂಡ್ರೆ, ನಮ್ಮ ಪಾದಗಳು ಆ ಸಾಮ್ರಾಜ್ಯದ ಅತೀ ದೂರದ ಗಡಿ ಪ್ರದೇಶಗಳಿದ್ದಾಗೆ. ಹೃದಯ ಅನ್ನೋ ರಾಜಧಾನಿಯಿಂದ ರಕ್ತ ಮತ್ತು ಪೋಷಕಾಂಶಗಳು ಅಲ್ಲಿವರೆಗೂ ತಲುಪಬೇಕು. ಯಾವಾಗ ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗತ್ತೋ ಅದು ಮೊದಲು ಹಾನಿ ಮಾಡೋದೇ ನಮ್ಮ ಸೂಕ್ಷ್ಮ ನರಗಳಿಗೆ ಮತ್ತು ರಕ್ತನಾಳಗಳಿಗೆ. ಹಾಗಾದಾಗ ಈ ದೂರದ ಗಡಿ ಪ್ರದೇಶಗಳಿಗೆ ರಕ್ತ ಸಂಚಾರ ಮತ್ತು ಸಂವೇದನೆಗಳು ಸರಿಯಾಗಿ ತಲುಪೋದಿಲ್ಲ. ಇದೇ ಕಾರಣಕ್ಕೆ ಮೊದಲ ಲಕ್ಷಣಗಳು ಅಲ್ಲೇ ಕಾಣಿಸ್ಕೊಳ್ಳೋಕೆ ಶುರುವಾಗತ್ತೆ. ಈ ಮಾತು 100% ಸತ್ಯ ಅಲ್ವಾ? ನಮ್ಮ ದೇಹ ಯಾವುದೇ ಸಮಸ್ಯೆಯನ್ನ ಒಂದೇ ರಾತ್ರಿಯಲ್ಲಿ ತಂದು ನಮ್ಮ ಮುಂದೆ ಇಡೋದಿಲ್ಲ. ಒಂದು ತೊಂದರೆ ದೊಡ್ಡದಾಗೋಕು ಮುನ್ನವೇ ಅದು ಸಣ್ಣ ಸಣ್ಣ ಎಚ್ಚರಿಕೆಯ ಗಂಟೆಗಳನ್ನ ಬಾರಿಸ್ತಲೇ ಇರುತ್ತೆ. ನಾವು ಆ ಅಲಾರಮನ್ನು ಸರಿಯಾದ ಸಮಯಕ್ಕೆ ಕೇಳಿಸ್ಕೊಂಡ್ರೆ ಸಾಕು, ಮುಂದೆ ಬರುವ ದೊಡ್ಡ ಅಪಾಯದಿಂದ ತುಂಬನೇ ಸುಲಭವಾಗಿ ಪಾರಾಗಬಹುದು. ಹಾಗಾದ್ರೆ ನಮ್ಮ ಪಾದಗಳು ನೀಡುವ ಆ 9 ಪ್ರಮುಖ ಎಚ್ಚರಿಕೆಯ ಚಿಹ್ನೆಗಳು ಯಾವುವು? ರಕ್ತದಲ್ಲಿ ಸಕ್ಕರೆ ಹೆಚ್ಚಾಗಿದೆ ಅಂತ ನಮ್ಮ ದೇಹ ಕೂಗಿ ಹೇಳುವ ಆ ಸಂಕೇತಗಳನ್ನ ಬನ್ನಿ ಒಂದೊಂದಾಗಿ ವಿವರವಾಗಿ ಅರ್ಥ ಮಾಡ್ಕೊಳ್ಳೋಣ. ಮೊದಲ 3 ಚಿಹ್ನೆಗಳು ನೇರವಾಗಿ ನಮ್ಮ ನರಮಂಡಲಕ್ಕೆ ಸಂಬಂಧಪಟ್ಟಿದ್ದು. ವೈದ್ಯಕೀಯ ಭಾಷೆಯಲ್ಲಿ ಇದನ್ನ ಪೆರಿಫೆರಲ್ ನ್ಯೂರೋಪಥಿ ಅಂತ ಕರೀತಾರೆ. ಅಂದ್ರೆ ಪಾದಗಳಲ್ಲಿ ಸೂಜಿ ಚುಚ್ಚಿದ ಹಾಗೆ ಆಗೋದು, ಜುಮ್ಜುಮ್ ಅನ್ನೋದು, ಇದ್ದಕ್ಕಿದ್ದಂತೆ ಮರಗಟ್ಟಿದ ಹಾಗೆ ಆಗೋದು. ಅಷ್ಟೇ ಅಲ್ಲ, ಕೆಲವೊಮ್ಮೆ ಪಾದಗಳನ್ನ ಯಾರೋ ಬೆಂಕಿಯಲ್ಲಿಟ್ಟ ಹಾಗೆ ವಿಪರೀತ ಉರಿಯೋ ಅನುಭವ ಕೂಡ ಆಗ್ಬೋದು. ಈಗ ಈ ಸ್ಲೈಡ್ ನೋಡಿ, ಇದು ನಮ್ಮೆಲ್ಲರಿಗೂ ತುಂಬನೇ ಹತ್ತಿರದ ವಿಷಯ. ಪಾದ ಸ್ವಲ್ಪ ಮರಗಟ್ಟಿದ್ರೆ ಒಂದೇ ಕಡೆ ಜಾಸ್ತಿ ಹೊತ್ತು ಕೂತ್ಬಿಟ್ಟೆ ಅಂತೀವಿ. ಪಾದದಲ್ಲಿ ಉರಿ ಶುರುವಾದ್ರೆ ದಿನವೆಲ್ಲ ಓಡಾಡಿ ಸುಸ್ತಾಗಿದೆ, ಅದಕ್ಕೆ ಇರ್ಬೇಕು ಅಂತ ನಾವೇ ಸಮಾಧಾನ ಮಾಡ್ಕೋತೀವಿ. ಆದ್ರೆ ನಿಜವಾದ ಕಾರಣ ಬೇರೆರೇ ಇರ್ಬೋದು. ರಕ್ತದಲ್ಲಿನ ಅಧಿಕ ಸಕ್ಕರೆ ಇದೆಯಲ್ಲ, ಅದು ನಿಧಾನವಾಗಿ ನರಗಳ ಮೇಲೆ ದಾಳಿ ಮಾಡ್ತಾ ಇರುತ್ತೆ. ಹೇಗೆ ಒಂದು ಎಲೆಕ್ಟ್ರಿಕ್ ವೈರ್ ಮೇಲಿರೋ ಪ್ಲಾಸ್ಟಿಕ್ ಇನ್ಸುಲೇಷನ್ ಹಾಳಾದ್ರೆ ಶಾರ್ಟ್ ಸರ್ಕ್ಯೂಟ್ ಆಗುತ್ತೋ, ಅದೇ ರೀತಿ ನರಗಳ ರಕ್ಷಣಾ ಕವಚ ಹಾಳಾದಾಗ ಮೆದುಳಿಗೆ ತಪ್ಪು ಸಂಕೇತಗಳು ಹೋಗಿ ಈ ರೀತಿ ಜುಮ್ಮನಿಸೋದು, ಉರಿಯೋದು ಶುರುವಾಗತ್ತೆ. ಮುಂದಿನ 3 ಸಂಕೇತಗಳು ನಮ್ಮ ಚರ್ಮದ ಮೇಲೆ ತುಂಬನೇ ಸ್ಪಷ್ಟವಾಗಿ ಕಾಣಿಸ್ಕೊಳ್ತವೆ. ಸಣ್ಣಪುಟ್ಟ ಗಾಯ ಅಥವಾ ಹುಣ್ಣುಗಳಾದ್ರೆ ಬೇಗ ವಾಸಿಯಾಗದೇ ಇರೋದು, ಪಾದದ ಚರ್ಮದ ಬಣ್ಣ ಇದ್ದಕ್ಕಿದ್ದಂತೆ ಕಪ್ಪಾಗೋದು, ನೀಲಿಯಾಗೋದು ಅಥವಾ ಕೆಂಪಾಗೋದು, ಮತ್ತು ಚರ್ಮ ಯಾವಾಗ್ಲೂ ಒಣಗಿ ಹಿಮ್ಮಡಿಗಳು ಗಟ್ಟಿಯಾಗಿ ಒಡೆಯೋದು. ಇದು ಕೂಡ ಅಷ್ಟೇ, ನಾವೆಲ್ಲ ಹೀಗೆ ಅಂದುಕೊಳ್ಳೋದು ತುಂಬಾನೇ ಸಹಜ ಅಲ್ವಾ? ಹೊಸ ಚಪ್ಪಲಿ ಹಾಕಿದ್ದಕ್ಕೆ ಒಂದು ಸಣ್ಣ ಗಾಯ ಆಗಿದೆ, ನಾಳೆಗೆ ವಾಸಿಯಾಗುತ್ತೆ ಅಂತ ನಿರ್ಲಕ್ಷ್ಯ ಮಾಡ್ತೀವಿ. ಆದ್ರೆ ಯಾಕಾಗುತ್ತೆ ಗೊತ್ತಾ? ಅಧಿಕ ಸಕ್ಕರೆಯಿಂದ ರಕ್ತನಾಳಗಳು ಕಿರಿದಾಗ್ತವೆ. ಇದರಿಂದ ಗಾಯವಾದ ಜಾಗಕ್ಕೆ ಅದನ್ನ ಸರಿಪಡಿಸ್ಲಿಕ್ಕೆ ಬೇಕಾದ ರಕ್ತ, ಆಮ್ಲಜನಕ ಮತ್ತು ಪೋಷಕಾಂಶಗಳು ಸರಿಯಾಗಿ ತಲುಪುವುದೇ ಇಲ್ಲ. ಅದಕ್ಕಾಗಿಯೇ ಒಂದು ಸಣ್ಣ ಗಾಯ ಕೂಡ ವಾಸಿಯಾಗೋಕ್ಕೆ ವಾರಗಟ್ಲೆ ಸಮಯ ತೆಗೆದುಕೊಳ್ಳುತ್ತೆ. ಇನ್ನು ಚರ್ಮದ ಬಣ್ಣ ಬದಲಾಗೋದನ್ನ ಸನ್ ಟ್ಯಾನ್ ಅಂತ ಸುಲಭವಾಗಿ ಹೇಳ್ಬಿಡ್ತೀವಿ, ಆದ್ರೆ ಅದು ರಕ್ತ ಸಂಚಾರ ಸರಿಯಾಗಿ ಆಗ್ತಿಲ್ಲ ಅನ್ನೋದರ ಸ್ಪಷ್ಟ ಸೂಚನೆಯಾಗಿರ್ಬೋದು. ಈಗ ಕೊನೆಯ 3 ಚಿಹ್ನೆಗಳ ಕಡೆ ಗಮನ ಹರಿಸೋಣ. ಇವು ನೇರವಾಗಿ ರಕ್ತ ಪರಿಚಲನೆ ಮತ್ತು ಸ್ನಾಯುಗಳ ಆರೋಗ್ಯಕ್ಕೆ ಸಂಬಂಧಪಟ್ಟಿರೋದು. ಪಾದಗಳು ಮತ್ತು ಕಣುಕಾಲುಗಳಲ್ಲಿ ಕಾರಣವಿಲ್ಲದೆ ಊತ ಕಾಣಿಸ್ಕೊಳ್ಳೋದು, ಅದರಲ್ಲೂ ರಾತ್ರಿ ವೇಳೆ ಇದ್ದಕ್ಕಿದ್ದಂತೆ ಕಾಲುಗಳ ಸ್ನಾಯುಗಳು ಸೆಟೆದುಕೊಂಡು ತೀವ್ರ ನೋವು ಬರೋದು, ಮತ್ತು ಯಾವಾಗ ನೋಡಿದ್ರೂ ಪಾದಗಳು ಮಂಜುಗಡ್ಡೆಯ ಹಾಗೆ ತಣ್ಣಗಿರೋದು. ನಾವು ಹೀಗನ್ಕೋತೀವಿ, ದಿನವಿಡೀ ಓಡಾಡಿದ್ದಕ್ಕೆ ಅಥವಾ ನಿಂತಿದ್ದಕ್ಕೆ ಕಾಲೂದ್ಕೊಂಡಿದೆ ಅಂತ. ಆದ್ರೆ ಅಧಿಕ ಸಕ್ಕರೆಯು ದೇಹದ ದ್ರವ ಸಮತೋಲನವನ್ನ ಮತ್ತು ಕಿಡ್ನಿಯ ಕಾರ್ಯವನ್ನೇ ಹದಗೆಡಿಸಬಹುದು. ಇದರಿಂದ ಪಾದಗಳಲ್ಲಿ ನೀರು ತುಂಬಿಕೊಂಡು ಊತ ಬರಬಹುದು. ಇನ್ನು ಸ್ನಾಯು ಸೆಳೆತಕ್ಕೆ ಸುಸ್ತು ಕಾರಣ ಅಂದುಕೊಳ್ತೀವಿ. ಆದ್ರೆ ಸ್ನಾಯುಗಳಿಗೆ ಬೇಕಾದ ಆಮ್ಲಜನಕ ರಕ್ತ ಸಂಚಾರದ ಕೊರತೆಯಿಂದ ಸಿಗದೇ ಇದ್ದಾಗ್ಲೂ ಹೀಗಾಗುತ್ತೆ.
ಬೇಸಿಗೆಯಲ್ಲೂ ಪಾದಗಳು ತಣ್ಣಗಿದ್ರೆ ಅದು ರಕ್ತ ಸಂಚಾರದ ಗಂಭೀರ ಸಮಸ್ಯೆಯ ಸಂಕೇತವಾಗಿರಬಹುದು ಅಷ್ಟೇ. ಸರಿ, ಇಷ್ಟೆಲ್ಲ ಸಮಸ್ಯೆಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಭಯಪಡಬೇಕಾಗಿಲ್ಲ. ಬದಲಾಗಿ ಒಂದು ಸರಳ ಆದರೆ ಅತ್ಯಂತ ಶಕ್ತಿಯುತವಾದ ಪರಿಹಾರದತ್ತ ಗಮನ ಹರಿಸೋಣ. ಈ ಎಲ್ಲ ಲಕ್ಷಣಗಳನ್ನ ಆರಂಭದಲ್ಲೇ ಗುರುತಿಸಿ ದೊಡ್ಡ ಸಮಸ್ಯೆಯಾಗದಂತೆ ತಡೆಯೋಕೆ ಒಂದು ಸುಲಭವಾದ ದೈನಂದಿನ ಅಭ್ಯಾಸದ ಬಗ್ಗೆ ತಿಳಿಯೋಣ ಬನ್ನಿ. ಹೌದು, ನೀವು ನೋಡ್ತಾ ಇರೋದು ಸರಿ. ಕೇವಲ 30 ಸೆಕೆಂಡ್. ಪ್ರತಿದಿನ ಇಷ್ಟೇ ಸಾಕು. ರಾತ್ರಿ ಮಲಗೋ ಮುನ್ನ ಅಥವಾ ಸ್ನಾನದ ನಂತರ ನಿಮ್ಮ ಪಾದಗಳನ್ನ ನೀವೇ ಒಮ್ಮೆ ಪ್ರೀತಿಯಿಂದ ಪರೀಕ್ಷಿಸ್ಕೊಳ್ಳಿ. ಬೆರಳುಗಳ ಮಧ್ಯೆ, ಅಂಗಾಲಿನಲ್ಲಿ, ಹಿಮ್ಮಡಿಯಲ್ಲಿ ಏನಾದ್ರೂ ಬದಲಾವಣೆ ಕಾಣಿಸ್ತಾ ಇದ್ಯಾ? ಬಣ್ಣ ಬದಲಾಗಿದ್ಯಾ? ಸಣ್ಣ ಗಾಯ ಇದ್ಯಾ? ಈ ಒಂದು ಸಣ್ಣ ಸರಳ ಅಭ್ಯಾಸ ಇದೆಯಲ್ವಾ, ಇದು ನಮ್ಮನ್ನ ಭವಿಷ್ಯದ ದೊಡ್ಡ ಆರೋಗ್ಯ ಸಮಸ್ಯೆಯಿಂದ ಪಾರು ಮಾಡಬಲ್ಲ ಶಕ್ತಿ ಹೊಂದಿದೆ. ಪಾದಗಳ ಆರೋಗ್ಯವನ್ನ ಮತ್ತು ನಮ್ಮ ಒಟ್ಟಾರೆ ಆರೋಗ್ಯವನ್ನ ಕಾಪಾಡಿಕೊಳ್ಳೋಕೆ ಈ ಕೆಲವು ಸರಳ ಅಭ್ಯಾಸಗಳು ತುಂಬಾನೇ ಸಹಾಯ ಮಾಡುತ್ತವೆ. ಪ್ರತಿದಿನ ಸ್ವಲ್ಪ ವಾಕಿಂಗ್ ಮಾಡೋದ್ರಿಂದ ರಕ್ತ ಸಂಚಾರ ಅದ್ಭುತವಾಗಿ ಸುಧಾರಿಸುತ್ತೆ. ಸಮತೋಲಿತ ಆಹಾರ, ಅದರಲ್ಲೂ ಬಾಳೆಹಣ್ಣು, ಪಾಲಕ್ ಸೊಪ್ಪಿನಂತಹ ಮ್ಯಾಗ್ನೀಷಿಯಂ ಮತ್ತು ಪೊಟ್ಯಾಷಿಯಂ ಇರೋ ಆಹಾರ ಸೇವಿಸೋದು ಸ್ನಾಯುಗಳಿಗೆ ತುಂಬಾನೇ ಒಳ್ಳೆಯದು. ಜೊತೆಗೆ ಸಕ್ಕರೆ ಮತ್ತು ಉಪ್ಪಿನ ಬಳಕೆಯನ್ನ ಸಾಧ್ಯವಾದಷ್ಟು ಕಡಿಮೆ ಮಾಡೋದು ಅತಿ ಮುಖ್ಯ. ಹಾಗಾದ್ರೆ ನಾವು ಮಾಡ್ಬೇಕಾದೇನೋ? 3 ಅತ್ಯಂತ ಪ್ರಮುಖ ಹಂತಗಳು. 1. ನಮ್ಮ ದೇಹದ ಮಾತನ್ನು ಕೇಳಿ. ಅದು ಕಳಿಸೋ ಸಣ್ಣ ಪುಟ್ಟ ಸಂಕೇತಗಳನ್ನು ನಿರ್ಲಕ್ಷಿಸಬೇಡಿ. 2. ನಾವು ಚರ್ಚಿಸಿದ ಯಾವುದೇ ಲಕ್ಷಣಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇದ್ರೆ ದಯವಿಟ್ಟು ಮುಂದೂಡಬೇಡಿ. ಒಂದು ಸರಳವಾದ ರಕ್ತ ಪರೀಕ್ಷೆ ಮಾಡಿಸ್ಬೇಡಿ. ಮತ್ತು 3. ತಕ್ಷಣವೇ ವೈದ್ಯರನ್ನ ಭೇಟಿಯಾಗಿ ಅವರ ಸಲಹೆ ಪಡೆಯಿರಿ. ನಂಗೇನೂ ಆಗಲ್ಲ ಅನ್ನೋ ಧೈರ್ಯ ಒಳ್ಳಿದೆ, ಆದ್ರೆ ಅತಿಯಾದ ಆತ್ಮವಿಶ್ವಾಸ ಆರೋಗ್ಯದ ವಿಷಯದಲ್ಲಿ ಅಪಾಯಕಾರಿ. ಹಾಗಾದ್ರೆ ಕೊನೆಯದಾಗಿ ಈ ಪ್ರಶ್ನೆಯನ್ನ ನಮ್ಗೆ ನಾವೇ ಕೇಳ್ಕೊಳ್ಳೋಣ. ನಮ್ಮ ದೇಹ ನಮ್ಗೆ ಪ್ರತಿದಿನವೂ ಸಂಕೇತಗಳನ್ನ ಕಳಿಸ್ತಲೇ ಇರುತ್ತೆ. ನಾವು ನಿಜವಾಗಿಯೂ ಅದನ್ನ ಗಮನಿಸ್ತಾ ಇದೀವಾ? ನಮ್ಮ ದೇಹ ಕೇವಲವನ್ನು ಯಂತ್ರ ಅಲ್ಲ, ಅದೊಂದು ಬುದ್ಧಿವಂತ ಸ್ನೇಹಿತ. ಅದರ ಮಾತನ್ನ ಕೇಳಲು ನಾವು ಸ್ವಲ್ಪ ಸಮಯ ಕೊಟ್ರೆ ಸಾಕು. ಆ ಸಣ್ಣ ಗಮನ, ಆ ಸಣ್ಣ ಕಾಳಜಿ ನಮ್ಮನ್ನ ಮುಂದಿನ ಅನೇಕ ದೊಡ್ಡ ಸಮಸ್ಯೆಗಳಿಂದ ಖಂಡಿತವಾಗಿಯೂ ಕಾಪಾಡಬಲ್ಲದು.